ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ PM ಉಜ್ವಲ ಯೋಜನೆಯ 3.0 ಕನೆಕ್ಷನ್ಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ. ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಒಂದು ಫ್ರೀ ಗ್ಯಾಸ್ ಮತ್ತೆ ಸಿಲಿಂಡರ್ ಸಿಗುತ್ತೆ 14.5 kg. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಆನ್ಲೈನ್ ಮುಖಾಂತರ ಹೇಗೆ, ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ, ಅರ್ಜಿ ಸಲ್ಲಿಸುವಂತ ಒಂದು ಪ್ರೊಸೆಸ್ ಆನ್ಲೈನ್ ನಲ್ಲಿ ಯಾವ ತರ ಇರುತ್ತೆ ಅಂತ ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹೊಸ ಕನೆಕ್ಷನ್ಗೆ ಹೊಸ ರೀತಿಯ ಅರ್ಜಿಯನ್ನ ಸಲ್ಲಿಸೋ ಪ್ರಕ್ರಿಯೆಯನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇನೆ. ನಾನು ಅಪ್ಲೋಡ್ ಮಾಡುವ ಉಪಯುಕ್ತ ಮಾಹಿತಿಗಳು ನಿಮಗೆ ಇದೇ ತರ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ಇವಾಗ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ. ನಾನು ನನ್ನ ಒಂದು ಲ್ಯಾಪ್ಟಾಪ್ ನಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ 3.0 ಕನೆಕ್ಷನ್ಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ 3.0 ಕನೆಕ್ಷನ್ಗೆ ಅರ್ಜಿಯನ್ನ ಸಲ್ಲಿಸುವ ಪ್ರಕ್ರಿಯೆಯನ್ನ ತಿಳಿದುಕೊಳ್ಳೋದಕ್ಕಾಗಿ ನಾನು ಇವಾಗ ಲ್ಯಾಪ್ಟಾಪ್ ಸ್ಕ್ರೀನ್ ಅನ್ನ ಆನ್ ಮಾಡ್ತೀನಿ. ಅಲ್ಲಿ ನಿಮ್ಗೆ ಯಾವ ತರ ಪ್ರೊಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನೋಡಿ ವೀಕ್ಷಕರೇ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಒಂದು ಅಫಿಷಿಯಲ್ ಪೋರ್ಟಲ್ಗೆ ನೀವು ಬರಬೇಕಾಗುತ್ತೆ. ಈ ಒಂದು ಪೋರ್ಟಲಿನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಈ ಒಂದು ಪೋರ್ಟಲ್ಗೆ ಬರ್ತೀರಾ. ಈ ಒಂದು ಪೋರ್ಟಲ್ಗೆ ಬಂದ ನಂತರ ಇಲ್ಲಿ ಕೆಲವೊಂದಿಷ್ಟು ಅರ್ಹತಾ ಮಾನದಂಡಗಳು ಇದಾವೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಒಂದು ಕನೆಕ್ಷನ್ ಅನ್ನ ಪಡಿಲಿಕ್ಕೆ. ಇದನ್ನ ನೀವು ಓದಿಕೊಳ್ಳಿ, ಯಾಕೆಂತಂದ್ರೆ ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಆನ್ಲೈನ್ ಪೋರ್ಟಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಈ ತರ 3 ಗ್ಯಾಸ್ ಕನೆಕ್ಷನ್ ಕಂಪನಿಗಳ ಹೆಸರುಗಳು ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಒಂದು ಏರಿಯಾದಲ್ಲಿ ಇಂಡಿಯನ್ ಗ್ಯಾಸ್ ಸಿಗುತ್ತಾ ಅಥವಾ ಭಾರತ್ ಗ್ಯಾಸ್ ಸಿಗುತ್ತಾ ಅಥವಾ HP ಗ್ಯಾಸ್ ಸಿಗುತ್ತಾ, ಈ 3 ಕಂಪನಿಗಳಲ್ಲಿ ಯಾವುದಾದ್ರೂ ಒಂದು ಕಂಪನಿಯ ಫ್ರೀ ಗ್ಯಾಸ್ ಕನೆಕ್ಷನ್ ಅನ್ನ ನೀವು ತೆಗೆದುಕೊಳ್ಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿಬಿಟ್ಟು. ಸೊ ಇವಾಗ ನಮ್ಮ ಒಂದು ಏರಿಯಾದಲ್ಲಿ ಸಿಗ್ತಾ ಇರುವಂತಹ ಗ್ಯಾಸ್ ಕನೆಕ್ಷನ್ ಬಂದ್ಬಿಟ್ಟು ಭಾರತ್ ಗ್ಯಾಸ್. ಸೊ ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಒಂದು ಫ್ರೀ ಗ್ಯಾಸ್ ಕನೆಕ್ಷನ್ ಅನ್ನ ಪಡೆದುಕೋಬೇಕು ಅಂತಂದ್ರೆ ಹೊಸದಾಗಿ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ರೆ ನ್ಯೂ ಯೂಸರ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಸಣ್ಣದಾಗಿ ಒಂದು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಕನ್ಸ್ಯೂಮರ್ ನಂಬರು, ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗಿರ್ತಿರಲ್ಲ ಅದನ್ನ ಹಾಕಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ರಿಜಿಸ್ಟ್ರೇಷನ್ ಅನ್ನ ಪೂರ್ಣಗೊಳಿಸಿ. ಸೊ ಇದರ ನಂತರ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ನೋಡಿ, ನಾವು ಇವಾಗ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ಹೋಮ್ ಪೇಜಿಗೆ ಬರಬೇಕಾಗತ್ತೆ. ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ KYC ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ವ್ಯಾಲಿಡ್ ಫೋಟೋ ID ಮತ್ತು ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ರೇಷನ್ ಕಾರ್ಡ್ ಬೇಕಾಗುತ್ತೆ, ನಂತರ ರೆಸಿಡೆನ್ಷಿಯಲ್ ಪ್ರೂಫ್ ಬೇಕಾಗುತ್ತೆ. ಇವೆರಡನ್ನ ಇಟ್ಕೊಂಡ್ಬಿಟ್ಟು ಈ ಒಂದು ಫ್ರೀ ಗ್ಯಾಸ್ ಕನೆಕ್ಷನ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನಾವಿಲ್ಲಿ ಟೈಪ್ ಆಫ್ ಕನೆಕ್ಷನ್ ಇದೆ ನೋಡಿ, ಇಲ್ಲಿ 3.0 ನ್ಯೂ ಕನೆಕ್ಷನ್ ಅಂತ ಇದೆ ನೋಡಿ, ಉಜ್ವಲ 3.0 ನ್ಯೂ ಕನೆಕ್ಷನ್ ಅಂತ ಇದೆ ನೋಡಿ. ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದನ್ನ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಕನ್ಸೆಂಟ್ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಫೈಂಡ್ ಯುವರ್ ನಿಯರೆಸ್ಟ್ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಂತ ಇದೆ ನೋಡಿ, ಇದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಸ್ಟೇಟ್ ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಶೋ ಲಿಸ್ಟ್ ಮೇಲೆ ಕ್ಲಿಕ್. ನಿಮ್ಮ ಒಂದು ಡಿಸ್ಟಿಕ್ ನಲ್ಲಿ ಭಾರತ್ ಗ್ಯಾಸ್ ಅನ್ನುವ ಒಂದು ಡಿಸ್ಟ್ರಿಬ್ಯೂಟರ್ ಹೆಸರು, ನಂತರ ಲೊಕೇಶನ್, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಇದೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಯಾವ ಒಂದು ಡಿಸ್ಟ್ರಿಬ್ಯೂಟರ್ ನಿಮ್ಮ ಮನೆಗೆ ಹತ್ರ ಆಗುತ್ತೋ ಆ ಒಂದು ಆಪ್ಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಪೇಜು ಈ ತರ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕೊಟ್ಟಿರುವಂತ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಷನ್ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರಿಗೆ OTP ಅನ್ನ ಜನರೇಟ್ ಮಾಡಬೇಕಾಗತ್ತೆ. ನೀವು OTP ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ನಂತರ ಇಲ್ಲಿ ನೋಡಿ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. OTP ಬಂದಿರುವಂತ OTP ಅನ್ನ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮ್ಮ ನಂಬರ್ಗೆ OTP ಇನ್ನೂ ಬಂದಿಲ್ಲ, ನೆಟ್ವರ್ಕ್ ಏನಾದರೂ ಸ್ಲೋ ಇದೆ ಅಂತ ಹೇಳಿದಾಗ ರೀಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಬಂದಿರುವಂತ OTP ಅನ್ನ ಹಾಕಿಬಿಟ್ಟು ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಿಮಗೆ ಉಜ್ವಲ 3.0 KYC ಪ್ರೊಸೆಸ್ ಇರುತ್ತೆ. ಸೊ ಇಲ್ಲಿ ನ್ಯೂ ಕನೆಕ್ಷನ್ ಅಂತ ಇದು ಆಟೋಮೆಟಿಕ್ಲಿ ಸೆಲೆಕ್ಟ್ ಇರುತ್ತೆ. ಸೊ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ತರ KYC ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ
ಈಸ್ ಕನ್ಸ್ಯೂಮರ್ ಮೈಗ್ರೆಂಟ್ ಫ್ಯಾಮಿಲಿ ಅಂತ ಇದೆ ನೋಡಿ, ಇದು ಕಂಡೀಷನ್ಸ್ ಇಲ್ಲಿ ನೋ ಅಂತಾನೆ ಇರಲಿ. ಸೊ ಇಲ್ಲಿ ಫ್ಯಾಮಿಲಿ ಐಡೆಂಟಿಫೈಯರು, ನಂತರ ಫ್ಯಾಮಿಲಿ ಐಡೆಂಟಿಫೈಯರ್ ನಂಬರು, ಟೈಪ್ ಆಫ್ ಸ್ಕೀಮು, ನಂತರ ಇಲ್ಲಿ ಐಡೆಂಟಿಫೈಯರ್ ಸ್ಟೇಟ್ ಯಾವುದಂತ ಅನ್ನೋದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇವಾಗ ನೆಕ್ಸ್ಟ್ ಪೇಜು ಈ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಕನ್ಸೆಂಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಂಬರ್ ಆಫ್ ಮೇಜರ್ ಫ್ಯಾಮಿಲಿ ಮೆಂಬರ್ಸ್ 18+ ಏಜ್ ಆದವರು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ, ಆ ಒಂದು ಫ್ಯಾಮಿಲಿಯಲ್ಲಿ ನಿಮ್ಮನ್ನ ಹಿಡ್ಕೊಂಡ್ಬಿಟ್ಟು 18 ಏಜ್ಗಿಂತ ಜಾಸ್ತಿ ಇದ್ದವರು ಎಷ್ಟು ಮಂದಿ ಇದ್ದೀರಾ ಅಂತ ಅನ್ನೋದು ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಒಬ್ಬರು ಇದ್ದಾರೋ ಇಬ್ಬರು ಇದ್ದಾರೋ ಅಂತ ಹೇಳಿ. ಇದರ ನಂತರ ಇಲ್ಲಿ ನೀವು ರಿಲೇಷನ್ಸ್ ಯಾವುದನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರ ಹೆಸರು ಹಾಕಿ, ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಅವರ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಏಜನ್ನು ಹಾಕಿ. ಒಂದು ವೇಳೆ ಇಲ್ಲಿ ರೀಸನ್ ನಿಮಗೆ ಡೆತ್ ಆಗಿದಾರ ಅಥವಾ ಜೀವಂತ ಇದ್ದಾರೋ ಅಂತ ಅನ್ನೋದಕ್ಕೆ ಇಲ್ಲಿ ರೀಸನ್ ಇದೆ, ಅದನ್ನು ರೀಸನನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ವೇಳೆ ನೀವೇನಾದರೂ ಒಬ್ಬರು ಬಿಟ್ಟು ಇನ್ನಿಬ್ಬರು ಇದ್ದಾರೆ ಅಂತ ಅನ್ನೋದಾಯ್ತಂದ್ರೆ ಇಲ್ಲಿ ಆ್ಯಡ್ ನ್ಯೂ ಫ್ಯಾಮಿಲಿ ಮೆಂಬರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ಒಬ್ಬರೇ ಇದ್ರೆ ಅಂತಂದರೆ ಅದನ್ನು ಫಿಲಪ್ ಮಾಡಿಬಿಟ್ಟು ಇಲ್ಲಿ 2 ಟಿಕ್ ಮಾರ್ಕನ್ನು ಹಾಕೊಂಡ್ಬಿಟ್ಟು ಸ್ಕ್ರೋಲ್ ಡೌನ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ಒಂದು ಫಾರ್ಮು ಓಪನ್ ಆಗುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಡಲ್ ನೇಮು, ಡೇಟ್ ಆಫ್ ಬರ್ತು, ಫಸ್ಟ್ ನೇಮು, ಲಾಸ್ಟ್ ನೇಮು ಹಾಕಿ. ಮತ್ತೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನೋಡಿ, ಪ್ರೂಫ್ ಆಫ್ ಅಡ್ರೆಸ್ ಫಾರ್ LPG ಕನೆಕ್ಷನ್, ನೀವು ಯಾವ ಒಂದು ಅಡ್ರೆಸ್ಸಿಗೆ ಈ ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ 3.0 ಕನೆಕ್ಷನ್ ಅನ್ನ ಪಡೆದುಕೋಬೇಕು ಅಂತ ಅಂದಿರೋ ಆ ಒಂದು ಡೀಟೇಲ್ಸ್ ಅನ್ನ ನೀವು ಇಲ್ಲಿ ತುಂಬಬೇಕಾಗುತ್ತೆ. ಈ ಒಂದು ಅಡ್ರೆಸ್ಸಿಗೆ ಆ ಒಂದು ಕನೆಕ್ಷನ್ ಬರುತ್ತೆ. ಇದರ ನಂತರ ಇಲ್ಲಿ ನೋಡಿ, ಅದರ್ ರಿಲೆವೆಂಟ್ ಡೀಟೇಲ್ಸ್, ಆಧಾರ್ UID ಇರುತ್ತೆ. ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ ಅನ್ನ ಹಾಕಿದ ನಂತರ ಮತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಹೆಸರನ್ನು ಹಾಕಿ, ನಂತರ IFSC ಕೋಡ್, ನಿಮ್ಮ ಬ್ಯಾಂಕ್ ಖಾತೆಯ IFSC ಕೋಡ್ ನಂಬರನ್ನು ಹಾಕಿಬಿಟ್ಟು ವ್ಯಾಲಿಡೇಟ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಸೆಲೆಕ್ಟ್ ಆಗುತ್ತೆ. ಅಕೌಂಟ್ ಟೈಪ್ ಯಾವುದು ಅನ್ನೋದಾಗಿರುತ್ತೆ. ನೇಮ್ ಹಾಕಿ, ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಿ, ನಂತರ ಇಲ್ಲಿ ಇನ್ನೊಂದ್ಸತಿ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಿಬಿಟ್ಟು ಕನ್ಫರ್ಮ್ ಮಾಡಿ. ಇದರ ನಂತರ ಇಲ್ಲಿ ನೋಡಿ, ಪ್ಯಾಕೇಜ್ ಸೆಲೆಕ್ಷನ್, ಈ ಒಂದು ಪ್ಯಾಕೇಜ್ ಸೆಲೆಕ್ಷನ್ನಲ್ಲಿ 14.5 ಅಂತ ಹೇಳಿ ಉಜ್ವಲ ಯೋಜನೆಯ ಕನೆಕ್ಷನ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಳಗಡೆ ನೀವು ಹಳ್ಳಿಯವರು ಅಥವಾ ಸಿಟಿಯವರು ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಇದರ ನಂತರ ಇಲ್ಲಿ ನಿಮಗೆ ಮತ್ತೆ ಕೆಳಗಡೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಕು, ತಾಲೂಕು, ನಂತರ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಕನ್ಸೆಂಟ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಯೋಜನೆಯ ನೀವು ಸಬ್ಮಿಟ್ ಮಾಡಿರುವಂತ ಎಲ್ಲಾ ದಾಖಲೆ ವಿವರಗಳು ಸರಿಯಾಗಿ ಇತ್ತು ಅಂತಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ 3.0 ಕನೆಕ್ಷನ್ ನಿಮಗೆ ಉಚಿತವಾಗಿ ಸಿಗುತ್ತೆ. ಇಲ್ದಿದ್ರೆ ಈ ಒಂದು ಕನೆಕ್ಷನ್ ರಿಜೆಕ್ಟ್ ಆಗುತ್ತೆ. ಒಂದು ವೇಳೆ ನೀವೇನಾದ್ರೂ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದಾಗ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಆ ನಂಬರ್ ಇಂದ ನೀವು ನಿಮ್ಮ ಒಂದು ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡ್ಕೋಬಹುದು, ಅದೇ ಒಂದು ಅಫಿಷಿಯಲ್ ಪೋರ್ಟಲ್ಗೆ ಹೋಗ್ಬಿಟ್ಟು. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.